ಅಪೂರ್ವ ಗಿರೀಶ್ ಅವರ ಭಾವನವರಾದ ಬಸವರಾಜ್ ಅವರದ್ದು ಇವತ್ತು ಹುಟ್ಟುಹಬ್ಬ. ಬಸವರಾಜ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ದೇವರು ಆಯುಷು ಅಂತಸ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಸವರಾಜ್ ಅವರ ವಿಷಯ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಓ ಯಾವ್ದಮ್ಮ ಇದು ಗೊಂಬೆ ನಮ್ಮ ಮನೆಗೆ ಬಂದ್ಬಿಟ್ಟೈತೆ? ಹಾಂ ಅಜ್ಜಿ, ನಾನು ಗೊಂಬೆ ಅಲ್ಲ, ರಶ್ಮಿ. ಓಹೋ ಓಹೋ, ನೀನೇನಮ್ಮ ರಶ್ಮಿ, ನಮ್ಮ ಮನೆಗೆ ಬಂದಿರೋ ಲಕ್ಷ್ಮಿ? ಹಾಂ ನಾನೇ ಬಂದಿರೋದು. ಇನ್ಮೇಲೆ ಇಲ್ಲೇ ಇರ್ತೀನಿ ನಾನು. ಈ ರೂಮ್ ಎಷ್ಟು ಚೆನ್ನಾಗೈತೆ ಅಜ್ಜಿ. ಇಷ್ಟ ಆಯ್ತಾ ನಿಂಗ? ಅಜ್ಜಿ, ಇಷ್ಟ ಆಯ್ತು. ಊಟ ಮಾಡ್ದಾ? ಮಾಡಿದೆ. ನೀವು ಊಟ ಮಾಡಿದ್ರಾ? ಏನು ಮಾಡವ್ರಮ್ಮ ಅಡುಗೆ? ಒಬ್ಬಟ್ಟು, ಪಲ್ಯಗಳು, ಇನ್ನು ಏನೇನೋ ಮಾಡವ್ರೆ. ನಂಗ ಎರಡೇ ಎರಡು ಒಬ್ಬಟ್ಟು ಎತ್ಕೊಂಬತ್ತೀಯಾ? ಹಾಂ ನಿಮ್ಮ ದೊಡ್ಡಮ್ಮನ ಕೇಳಬೇಡ, ಮುಚ್ಚಿಕೊಂಡು ಎತ್ಕೊಂಬತ್ತೀಯಾ? ಹಾಂ ಸರಿ ಅಜ್ಜಿ, ಎತ್ಕೊಂಬರ್ತೀನಿ. ನಿಮ್ಮ ದೊಡ್ಡಮ್ಮನ ಕಾಣ್ದಿರ ಎತ್ಕೊಂಬರ್ಬೇಕಮ್ಮ. ಆಯ್ತು, ಎತ್ಕೊಂಬರ್ತೀನಿ. ಪಾಪ ಯಾವುದೋ ಒಳ್ಳೆ ಮಗು ಇದ್ದಂಗೈತಿ. ಹೋಗ್ಲಿ ಬಿಡು, ನಂಕನ ಇನ್ನೊಂದು ಸಹಾಯ ಮಾಡ್ತದೋ ಏನೋ. ಇವರಿಂದ ನಂಗೆ ಯಾವಾಗ ಮುಕ್ತಿ ಸಿಗ್ತದೋ ಏನೋ. ಈಗ ಅಜ್ಜಿ ತಿನ್ನು, ನಾನು ತಿನ್ನಿಸ್ಲಾ? ಬೇಡಮ್ಮ, ನಾನೇ ತಿಂತೀನಿ, ಕೊಡು. ತಿನ್ನುವ. ನೀವು ಯಾರ್ಯಾರಿದ್ದೀರಮ್ಮ? ನಿಮ್ಮ ಅಮ್ಮನು ನಿಮ್ಮ ಅಪ್ಪನು ಏನು ಕೆಲಸ ಮಾಡ್ತಾರೆ? ನಮ್ಮ ಅಮ್ಮನಿಲ್ಲ ಅಜ್ಜಿ, ನಾನು ನಮ್ಮ ಅಕ್ಕನು ನನ್ನ ತಂಗಿ ಇರೋದು. ನನ್ನ ತಂಗಿ ಇವಾಗಿಲ್ಲ, ಬೇರೆಯವ್ರ ಮನೆಗಳೇ. ನಮ್ಮ ಅಕ್ಕನಿಗೆ ಮದುವೆ, ನಾನು ಇಲ್ಲಿ ಬಂದಿದ್ದೀನಿ. ಓ, ನಿಮ್ಮ ಅಮ್ಮನಿಲ್ಲ? ಇಲ್ಲ, ನಮ್ಮ ಅಮ್ಮನು. ರಶ್ಮಿ, ಇಲ್ಲೇನು ಮಾಡ್ತಿದ್ಯಾ? ಬಾ, ಈ ರೂಮ್ ಒಳಗೆಲ್ಲ ಬರಬಾರ್ದು. ದೊಡಮ್ಮ, ಅಜ್ಜಿಗ ಒಬ್ಬಟ್ಟು ತಂದ್ಕೊಟ್ಟೆ. ಈ ರೂಮ್ ನೋಡಿ ಎಷ್ಟು ಚೆನ್ನಾಗೈತೆ. ನಾನು ಇಲ್ಲೇ ಮಲ್ಕೊಂತೀನಿ ದೊಡಮ್ಮ. ಈ ರೂಮಾಗ ಜಾಸ್ತಿ ಗಲೀಜಮ್ಮ, ಮಲ್ಕೊಂಡ್ಬಿಡ್ದು, ಅಲರ್ಜಿ ಎಲ್ಲ ಆಗ್ತೈತೆ. ಬಾ ನೀನ್ ಬಾ. ಯಾಕೆ ಇಲ್ಲಿ ಬಂದಿರೋದು ನೀನು? ಅಜ್ಜಿನ ಮಾತಾಡ್ಸಕ್ಕ? ಏನು ಮಾತಾಡ್ಸೋದೇನು ಬೇಡ, ಬಾ. ಇಲ್ಲ ಹೋಗು ನೀನು, ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ. ಹೇಳಿದ ಮಾತು ಕೇಳಬೇಕು, ನನ್ನ ಮಾತು ಕೇಳಿದ್ರೆ ನೋಡ್ಕೋ, ಹೊಡ್ತೀನಿ ನಿಂಗೆ. ಬಾ, ಇಲ್ಲಿ ಬರ್ಕೊಡ್ದು. ಹುಷಾರಿಲ್ದಿರ ಆಗ್ತೈತಿಲ್ಲ, ಅಲರ್ಜಿ ಜಾಸ್ತಿ. ನಂಗೇನು ಅಲರ್ಜಿ ಆಗಲ್ಲ, ನಂಗೆ ಯಾವುದು ಅಲರ್ಜಿ ಏನೋ ಆಗಲ್ಲ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗು. ಏನೋ ನಮ್ಮ ಮೈಕೈ ನಾವೇ ಅದು ಇದು ಅನ್ಬೇಕು, ಆಮೇಲೆ ಐತ್ ನಿಂಕ. ನಂಗೇನು ಆಗಲ್ಲ, ಹೋಗಮ್ಮ ನೀನು. ಒಬ್ಬಟ್ಟಾಗಿ ಕೊಟ್ಟಿದ್ದು ಐಮನ್ ತಿನ್ಕೊಡ್ದು, ಶುಗರ್ ಎಲ್ಲ ಜಾಸ್ತಿ ಐತೆ. ಮಾತ್ರೆ ತಿಂದ್ರೆ ಕಮ್ಮಿ ಆಗ್ತೈತೆ ಬಿಡಮ್ಮ. ಏನೋ ಮಗು ಆಸೆ ಪಟ್ಟು ತಂದ್ಕೊಟ್ಟೋಳೆ. ಅದೇ ನಿಂಗೇನು ಗೊತ್ತಾಗಲ್ಲ, ಮಾತುಗಳೆಲ್ಲ ತಿಂತಾ ಇದೆಯಾ? ಸಿಹಿ ತಿನ್ಕೊಡ್ದು ತಿನ್ಬಾರ್ದು ಅಂತ. ಆ ಮಗುಗೆ ಏನು ಗೊತ್ತಾಗ್ತೈತೆ? ಆ ಮಗು ಕೈ ತರ್ಸ್ಕೊಂಡಿದ್ಯಲ್ಲ ನೀನು. ಅಮ್ಮ, ಅಜ್ಜಿ ಹೇಳ್ತಾ ಇಲ್ಲ ಮಾತ್ರೆ ತಿಂದ್ರೆ ಶುಗರ್ ಕಮ್ಮಿ ಆಗ್ತೈತೆ ಅಂತ. ನೀನೇನು ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನೀನು ಹಿಂಗೆಲ್ಲ ಮಾತಾಡಿದ್ರೆ ನಾನು ವಾಪಸ್ ನಮ್ಮ ಮನೆಗೆ ಹೊರಟೋತೀನಿ ಅಷ್ಟೇ. ಹಂಗಲ್ಲಮ್ಮ, ಪಾಪ ಅಜ್ಜಿಕ ಶುಗರ್ ಜಾಸ್ತಿ ಐತೆ, ಮಾತ್ರೆ ನುಂಗ್ತಾಳೆ, ಅದಕ್ಕೆ ನಾನು ಹೇಳಿದ್ದು. ತಿರ್ಗಾ ನಿಮ್ಗೆ ಶುಗರ್ ಜಾಸ್ತಿ ಆದ್ರೆ ಜ್ವರ ಬರ್ತೈತೆ, ಅದಕ್ಕೆ ತಿನ್ಕೊಡ್ದು. ನಾನೇ ಮಾತ್ರೆ ಕೊಡ್ತೀನಿ, ನೀನು ಹೋಗಮ್ಮ, ಹೋಗು. ನಾನು ಅಜ್ಜಿ ನೋಡ್ಕೊಂತೀನಿ, ನೀನು ಹೋಗು. ಅಜ್ಜಿ, ನೀನು ಏನಾಗಬೇಕು ನಮ್ಮ ದೊಡ್ಡಮ್ಮಂತ? ನಾನಾ ಅವ್ರ ಅಕ್ಕನಮ್ಮ, ಅವ್ರ ಅಕ್ಕನು. ಮತ್ತೆ ಯಾಕೆ ಹಿಂಗಾಗಿ ಹೋಗಿದ್ಯಾ ನೀನು? ಅವ್ರ ಅಕ್ಕನಂತೀಯ, ನೀನು ನೋಡಿದ್ರೆ ಇಷ್ಟು ವಯಸ್ಸಾಗೋಗ್ಬಿಟ್ಟೈತೆ, ಯಾಕ? ಏನೋ ಬಿಡಮ್ಮ, ಬಿಡು, ಅದೆಲ್ಲ ಒಂದು ಕೆಟ್ಟ ಕನ್ಸು. ಯಾಕೆ ಸುಮ್ಮನೆ? ಇಲ್ಲ ಪರವಾಗಿಲ್ಲ, ಹೇಳಜ್ಜಿ. ಅವರು ಸರಿಯಾಗಿ ಊಟ ಎಲ್ಲ ಕೊಡಲ್ಲಮ್ಮ ನಂಗ. ಊಟ ಎಲ್ಲ ಕೊಡಲ್ಲ, ಸ್ನಾನ ಮಾಡೋದು ಕಣಕ ಎಲ್ಲ ಬಿಡಲ್ಲ, ಬೈತಾ ಇರ್ತಾರೆ. ಅದಕ್ಕೆ ನಾನು ಹಿಂಗಾಗೋಗಿದ್ದೀನಿ. ಹಂಗಾದ್ರೆ ನಂಗೆ ಅಜ್ಜಿ ಆಗಲ್ಲ, ನೀನು ದೊಡ್ಡಮ್ಮನೆ. ನಾನು ನೀನು ಹಿಂಗಾಗಿರೋದು ನೋಡ್ಬಿಟ್ಟು ಅಜ್ಜಿ ಅಂತ ಅನ್ಕೊಂಬಿಟ್ಟೆ. ಬೇಜಾರು ಮಾಡ್ಕೊಂಬೇಡ ದೊಡ್ಡಮ್ಮ. ಪರವಾಗಿಲ್ಲ ಬಿಡಮ್ಮ, ಪರವಾಗಿಲ್ಲ. ನಿಂಗೆ ಹೆಂಗೆ ಇಷ್ಟ ಬರ್ತೈತೋ ಹಂಗೆ ಕೂಗು. ಆಮೇಲೆ ನಾನೇ ನೋಡ್ಕೊಂತೀನಿ ನಿನ್ನ. ಸರಿನಮ್ಮ, ಆಯ್ತು. ಕೊಡು ತಟ್ಟೆ, ನಾನೇ ಒಬ್ಬಟ್ಟು ತಿನ್ನಿಸ್ತೀನಿ, ನೀನು ಆರಾಮಾಗಿ ಕೂತ್ಕೊ. ಇನ್ಮೇಲೆ ನಾನೇ ಊಟ ಮಾಡಿಸ್ತೀನಿ ನಿಂಕ. ನಂಗೊಂದ ಆಸೆನಮ್ಮ ರಶ್ಮಿ, ನಾನು ಊರೆಲ್ಲ ಓಡಾಡಬೇಕು, ಒಂದು ರೌಂಡ್ ಹಾಕೊಂಬರ್ಬೇಕು ಅಂತ ಆಸೆ. ಎಷ್ಟೋ ವರ್ಷಗಳಾಗ್ಬಿಟ್ಟೈತಮ್ಮ ಊರೆಲ್ಲ ಸುತ್ತಾಕಿ. ನನ್ನನ್ನು ಒಂದು ದಿವಸ ಕರ್ಕೊಂಡೋಗ್ತೀಯಮ್ಮ? ಕರ್ಕೊಂಡೋಗ್ತೀನಿ. ನೀನು ಇನ್ಮೇಲೆ ಏನು ಯೋಚನೆ ಮಾಡಬೇಡ, ನಾನು ನಿನ್ನ ನೋಡ್ಕೊಂತೀನಿ, ಆಯ್ತಾ? ಸರಮ್ಮ, ಆಯ್ತಾ. ನಂಗೆ ದೇವ್ರು ಬಂದಂಗೆ ಬಂದಿದ್ಯಮ್ಮ, ನೀನೇ ನನ್ನ ದೇವ್ರು. ಇವಾಗ ಹೋಗೋಣ, ಒಂದು ಸುತ್ತಾಕೊಂಬರೋಣ ಊರೆಲ್ಲನೂ. ಇವತ್ತು ಬೇಡಮ್ಮ, ನಾಳೆ ಹೋಗೋಣ. ಸರಿ. ರಶ್ಮಿ, ಬೈಲೆ. ಏನು ಬೇಡಮ್ಮ? ಅಲ್ಲೋಗಿ ಮೇಷ ತಟ್ಟಿ ಸಿಸ್ಕೊಂಡ್ಬಿಟ್ಟ. ಇಲ್ಲಿಗೆ ಬಸ್ ಬರ್ತೈತಲ್ಲ, ಆ ಬಸ್ಸಾಗ ಸ್ಕೂಲ್ಗೆ ಹೋಗಿ ಬರೀ ಬಾ. ಅಲ್ಲಿ ಪೇಟೆಗೆ ಸೇರಿಸ್ತಾನಂತೆ ನಮ್ಮ ದೊಡ್ಡಪ್ಪನಿಂದ. ಯಾಕೆ ಬೇಡಮ್ಮ, ಇಲ್ಲೇ ಚೆನ್ನಾಗಿತ್ತಲ್ಲ ಈ ಸ್ಕೂಲು. ಬೇಡ ಬಾ, SLC ಗಂಟೆ ಅಲ್ಲೇ ಓದಿ ಅಂತೆ ಬಾ, ಇಲ್ಲಿ ಬೇಡ ಬಮ್ಮ. ಸರಿ ಆಯ್ತು. ಏನಮ್ಮ, ಮದುವೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರಮ್ಮ ನಿಮ್ಮ ಕಡೆಯವರು? ಸಂಗೀತ, ಅದೇನು ಭಯ ಬೀಳ್ಬೇಡಮ್ಮ, ಚೆನ್ನಾಗಿ ಮಾಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಅದ್ರಾಗೂ ನನ್ನ ತಮ್ಮನ ಹೇಳೋನಲ್ಲ, ಅವನ ಜವಾಬ್ದಾರಿ ತಗೊಂಡ್ಮೇಲೆ ಕರೆಕ್ಟಾಗಿ ಇರ್ತೈತೆ ಎಲ್ಲ ಕೆಲಸನೂ. ಭಯನೇ ಪಡಬೇಡ್ರಿ ನೀವು. ಯಾಕಂದರೆ ನಮ್ಮ ನೆಂಟ್ರಿ ಸ್ಟೋರೆಲ್ಲ ಚೆನ್ನಾಗಿರೋರಮ್ಮ. ತಿರ್ಗಿ ಅವ್ರು ಬಂದು ಏನು ಬೈಕೊಂಡು ಕುಡ್ದು ಅಯ್ಯೋ ಮದುವೆ ನೋಡಿ ಹೆಂಗೆ ಮಾಡೋರೆ ಅಂತ, ಅದಕ್ಕೋಸ್ಕರ. ಇಲ್ಲ ಇಲ್ಲ, ಆ ಥರ ಮಾತ್ರ ಏನು ಬೇಡಲ್ಲ, ನಾನು ಇರ್ತೀನಲ್ಲ, ಎಲ್ಲ ನೋಡ್ಕೊತೀನಿ, ನೀವೇನು ಭಯ ಪಡಬೇಡ್ರಿ. ಅಲ್ಲ ಬ್ರಾಸ್ಲೈಟು ಅದು ಇದು ಅಂತ ಕೇಳ್ತಾ ಇದ್ದೀರಲ್ಲಮ್ಮ, ಪಾಪ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಏನೋ ಒಂದು ಸಲಿಗೆಯಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಾನು. ಏನು ಬೇಜಾರು ಮಾಡ್ಕೊಂಬಿಡ್ರಿ, ಏನು ಸಂಗೀತ ಹಿಂಗೆಲ್ಲ ಕೇಳ್ತಾಳೆ ಅಂತ. ಅಯ್ಯೋ, ನಾನು ನಿಂಗೆ ಕೇಳಿಲ್ಲಮ್ಮ, ನೀನು ನನ್ನ ಮಗಳಿದ್ದಂಗೆ ಅಂತ. ನಿನ್ನ ಮನ್ಸಿನಾಗ ಒಂದು ಈಚೆ ಒಂದು ಮಾತಾಡಬೇಡ ನನ್ನ ಹತ್ರ. ನಿನ್ನ ಮನ್ಸಿನಾಗ ಏನಾಯ್ತು ಅದನ್ನೆಲ್ಲ ಕೇಳಮ್ಮ ಧೈರ್ಯವಾಗಿ. ನಿನ್ನ ಮಗಳಿದ್ದಂಗೆ ನಂಗೆ ಬ್ರಾಸ್ಲೈಟು ಎಲ್ಲ ಏನಕ್ಕಮ್ಮ ನೀವು ಕೇಳಿದ್ದು? ಏನೋ ನಂಗೆ ಇರಿಸಿಲ್ಲಮ್ಮ ಆ ಮಾತು. ಪಾಪ ಎಲ್ಲಿಂದ ತಂದಾರು? ಅವರಿಬ್ಬರೂ ಅಷ್ಟೇ, ಕವಿತಾನ ಸವಿತಾನ ನಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಹೋಗ. ಅವ್ರು ₹1 ಕೊಟ್ಟಿಲ್ಲ ನಮ್ಗೆ. ಆಗ ಕಚ್ಚೇನು ಒಂದು ಉಂಗುರ ಕೊಟ್ಟರು, ಅಷ್ಟು ಬಿಟ್ಟರೆ
ಇನ್ನೇನು ಕೇಳಿಲ್ಲ, ಮದುವೆ ಎಲ್ಲ ನಮ್ಮದೇ. ಹ್ಞೂ ಸರಿ ಬಿಡಮ್ಮ, ಇನ್ನು ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ನಾನೇ ಕೇಳೋದು. ಬೇಡ ಬಿಡು, ನಿನ್ನಿಷ್ಟನೇ ನನ್ನಿಷ್ಟ. ಅಮ್ಮ ಬಾಮ್ಮ, ಬಾಮ್ಮ ಅಕ್ಕಿಲಮ್ಮ ಬಾ. ಇಲ್ಲಮ್ಮ, ನಾವು ಊರಿಗೆ ಹೋಗ್ಬೇಕು, ಅದಕ್ಕೆ ಸಂಗೀತ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸಂಗೀತ, ನಾವು ಊರಿಗೆ ಹೋಗ್ತಾ ಇದ್ದೀರಮ್ಮ. ಇನ್ನೂ 2 ದಿವಸ ಇರಮ್ಮ, ಹೋಗಿ ಅಂತೆ. ಏನು ಊರು ಊರು ಅಂತೀಯಾ? ಇಲ್ಲಮ್ಮ, ಸಂಜೆ ಬೇರೆ ಬರ್ತಾನಂತೆ. ಸವಿತಾ ಮಗುನ ಹಾಕೊಂಡು ಏನು ಕೆಲಸ ಮಾಡ್ತಾಳಮ್ಮ? ಅವಳಿಗೆ ಬೇರೆ ಇವಾಗ 5 ತಿಂಗಳು. ಆ ಮಗುನ ಹಾಕೊಂಡು ಹೊಟ್ಟೆ ಇಕ್ಕೊಂಡು ಏನು ಕೆಲಸ ಮಾಡ್ತಾಳೆ ಪಾಪ? ಯಾರ ಮಕ್ಕಳಾದ್ರೆ ಏನು? ಹೌದೇನಾ? ಸಂಜೆ ಬರ್ತಾನಂತಮ್ಮ? ಹ್ಞೂ ಬರ್ತಾನಂತಮ್ಮ, ವಿಜಯ್ ಹೇಳಿದ್ನ. ಅದಕ್ಕೆ ಹೋಗ್ಬೇಕು. ಇನ್ನು ಮನೆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂತಾನವನ. ಅಮ್ಮ ಕೂತ್ಕ ಬಾಮ್ಮ, ಹೋಗಿ ಅಂತೆ. ಅಯ್ಯೋ ಕೂತ್ಕ ಬಾಮ್ಮ, ಹೋಗಿಯಾ? ನಾನು ಅದೇ ಕೇಳ್ತಾ ಇದ್ದೀನಮ್ಮ. ನಮ್ಮ ಕಡೆ ಇರೋರೆಲ್ಲ ನೆಂಟರು ಸಾವುಕಾರಮ್ಮ, ಮದುವೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರ ಅಂತ ಸಂಗೀತನ ಕೇಳ್ತಾ ಇದ್ದೀನಿ. ಹ್ಞೂ ಹ್ಞೂ, ಸಂಗೀತ ನೀನು ಕೇಳೋದು. ನಾವೇ ಹೇಳ್ತಾ ಇದ್ರಲ್ಲ, ಮದುವೆ ಚೆನ್ನಾಗಿ ಮಾಡ್ಕೊಡ್ತೀರಮ್ಮ. ಪಾಪ ಯಾರ ಮಕ್ಕಳಾದ್ರೂ ತಬ್ಲಿ ಮಕ್ಕಳು ಯಾರೂ ಇಲ್ಲ. ಎಲ್ಲೋ ಚೆನ್ನಾಗಿದ್ರೆ ಸಾಕು, ಅತ್ತೆ ಕಾಟ ಮಾವನ ಕಾಟ ಇಲ್ದಿರಾ. ಅದೇ ಕಮ್ಮ, ಹಂಗನ್ಬಿಟ್ಟೆ ಅತ್ತೆ ಕಾಟ. ನಾವೇನು ಅಂಥ ಜನಗಳಲ್ಲಮ್ಮ ಒಬ್ರು ಕಾಟ ಕೊಡೋಷ್ಟು. ಅಲ್ಲ, ಮಾಮೂಲಿ ಸರ್ವೇ ಸಾಮಾನ್ಯ ಎಲ್ಲ ಈ ಮಾತು ಬರೋದು, ಅತ್ತೆ ಕಾಟ ಮಾವನ ಕಾಟ ಅಂತ. ಅದಕ್ಕೆ ನಾನು ಹೇಳಿದ್ನಮ್ಮ, ನೀನೇನು ಬೇಜಾರು ಮಾಡ್ಕೊಂಬೇಡ. ಏನು ಬೇಜಾರಿಲ್ಲಮ್ಮ, ಏನು ಬೇಜಾರಿಲ್ಲ. ಇರೋದು ಒಬ್ಬನೇ ಮಗನ. ಇನ್ನು ಆ ಅಮ್ಮನು ನನ್ನ ಮಗಳಿದ್ದಂಗೆ, ಸೊಸೆ ಆದ್ರೇನು ಮಗಳಾದ್ರೇನು ಚೆನ್ನಾಗಿ ನೋಡ್ಕೊತೀನಮ್ಮ. ಹೌದಮ್ಮ, ನಿನ್ನೆ ಕೇಳೋಣ ಅನ್ಕೊಂಡೆ ಮರ್ತೇ ಹೋಗ್ಬಿಟ್ಟೆ. ಇವಾಗ ನಾವು ಮದುವೆ ಮಾಡ್ಕೊಡ್ತಾ ಇದ್ರಿ, ಹುಡುಗನ ಕೊಡುವೆ ಹುಡುಗಿ ಕೊಡುವೆ ಎಲ್ಲ ಕೊಡ್ತಾ ಇದ್ರಿ. ಹುಡುಗಿಗೆ ಏನು ಕೊಡ್ತೀರಾ ನೀವು? ಹಾಂ, ಹುಡುಗಿಗೆ ಏನಾರ ಕೊಡ್ಬೇಕು ತಾನೇ, ಗತ್ತಕ್ಕ ಕೈಯಕ್ಕೇನೇನಾ? ಹ್ಞೂ ಹೌದಲ್ಲಮ್ಮ, ಹೌದು ನೋಡು. ನಮ್ಮ ಅಮ್ಮನ ಆಲೋಚನೆ ಮಾಡೋರು, ನಾನು ಆಲೋಚನೆ ಮಾಡಿಲ್ಲ. ಹೌದಮ್ಮ, ಇಷ್ಟೆಲ್ಲ ಮಾಡ್ತಾವ್ರೆ, ಹುಡುಗಿಗೆ ಏನು ಕೊಡ್ತೀರಾ ನೀವು? ಏನು ಕೊಡಬೇಕು ಅಂತ ನೀನು ಹೇಳಮ್ಮ ಸಂಗೀತ. ಏನು ಕೊಡ್ಬೇಕು ಇವಾಗ ಹುಡುಗಿಕ? ಅಯ್ಯೋ, ನಿನ್ನೆಯಿಂದ ನೋಡ್ತಾ ಇದ್ದೀನಲ್ಲಮ್ಮ, ಒಳ್ಳೆ ಸಂಗೀತ ಸಂಗೀತ ಅಂತ ಇಟ್ಕೊಂಬಿಟ್ಟಿದ್ಯಾ. ಅದೇನೋ ನೀನು ಹೇಳು, ಅವಳಿಗೇನು ಗೊತ್ತಾಗ್ತೈತೆ? ಇಲ್ಲ ಇಲ್ಲ, ಸಂಗೀತ ಏನು ಹೇಳ್ತಾಳೋ ಅದನ್ನೇ ಕೇಳ್ತೀನಮ್ಮ ನಾನು. ಅವಳು ಹೆಂಗೆ ಹೇಳಿದ್ರೆ ಹಂಗೆ. ಹುಡುಗಿಕ ಒಂದು 40 ಗ್ರಾಮು ಇಲ್ಲ 45 ಗ್ರಾಮು 60 ಗ್ರಾಮ್ ಕೊಡಬೇಕಾಗಿತ್ತು. ಇವಾಗೇನೋ ನೀವು ಕೊಡೋ ಪರಿಸ್ಥಿತಿನಾಗಿಲ್ಲ ಅನ್ಸುತ್ತೆ. ಒಂದು 40 ಗ್ರಾಮನ ಮಂಗಲ ಚೈನು, ಕೈಗೊಂದು ಉಂಗುರ, ಇಷ್ಟು ಕೊಡಬೇಕಮ್ಮ ನೀವು. 40 ಗ್ರಾಮು ಏನಮ್ಮ ಸಂಗೀತ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನಮ್ಮ, ಇವಾಗ 40 ಗ್ರಾಮ್ ಮಂಗಲ ಚೈನು ಬೇಕೇ ಬೇಕು. ಇಲ್ಲ ಅಂತಂದರೆ ಕತ್ತಾಗ ಲಕ್ಷಣನೇ ಇರಲ್ಲ. 40 ಗ್ರಾಮ್ ಬೇಕೇ ಬೇಕಮ್ಮ. 40 ಗ್ರಾಮನ ಕೊಡ್ರಿ. 20 ಗ್ರಾಮ್ ಚೈನ್ ಕೊಟ್ರೆ ಆಗಲ್ಲ? ಅಯ್ಯೋ, ಇದೊಳ್ಳೆ ಚೆನ್ನಾಗೈತಲ್ಲಮ್ಮ. 20 ಗ್ರಾಮ್ ಚೈನ್ ಕೊಟ್ರೆಷ್ಟು ಬಿಟ್ರೆಷ್ಟು? ಹಾಂ, ಬೇಡ ಬೇಡ, ಕೊಡಂಗಿದ್ರೆ 40 ಗ್ರಾಮನು ಒಂದು ಉಂಗುರ ಕೊಟ್ಟರೆ ಸಾಕು. 20 ಗ್ರಾಮ್ಗೆ ಎಂಥ ಚೈನ್ ಬರ್ತದೆ? ಏನು ಕಚ್ ಚೈನ್ ಬರ್ತದೆ ಅಷ್ಟೇನಾ? ಮಾಂಗಲ್ಯ ಚೈನ್ ಬರ್ತೈತಾ? ಹೋಗ್ಲಿ, ತಾಳಿಕ ಲಕ್ಷ್ಮಿ ಕಾಸಿಲ್ಕ ಎಲ್ಲ ತಡ್ಕೊಂತೈತಾ? ಹ್ಞೂ ಆಯ್ತಮ್ಮ, ನೀನು ಹೇಳಿದ್ಮೇಲೆ ಇಲ್ಲ ಅನ್ನಕತ್ತದ? ರೆಡಿಮೇಡೇ ತಗೊಂಬರೋದ ಇಲ್ಲ ಮಾಡಿಸ್ತೀರಮ್ಮ? ನೀನು ಹೆಂಗೆ ಹೇಳ್ತೀವಿ ಹಂಗೆ ಅಮ್ಮ. ರೆಡಿಮೇಡ್ ತಗೊಂಬಂದ್ರೆ ರೆಡಿಮೇಡೇ ತಗೊಂಬರೋಣ ಇಬ್ಬರು ಹೋಗಿ. ಇಲ್ಲ ಮಾಡ್ಸೋಣ ಅಂತಂದರೆ ನಂಗೆ ಇಲ್ಲಿ ಯಾರು ಗುರ್ತಿಲ್ಲ. ನೀನು ರಾಜಪ್ಪನ ಜೊತೆಗೆ ಬಂದರೆ ಹೋಗಿ ಮಾಡ್ಸಾಕ್ಬಿಟ್ಟು ಬರೋದು. ಉಂಗ್ರನೂ ಕಚ್ಚೇನು ಗುರ್ತಾಗಿರೋ ಅಂಗಡಿ ಇಲ್ಲೊಂದು ಐತೆ, ಮಾಡಿಸಿರೋದಕ್ಕಿಂತ ಚೆನ್ನಾಗಿರ್ತಾವೆ. ನಡಿಯಮ್ಮ, ರೆಡಿಮೇಡ್ವು ಎಷ್ಟು ಚೆನ್ನಾಗಿರ್ತಾವೆ ಡಿಸೈನು. ಅಲ್ಲೇ ಹಂಗೆ ತಗೊಂಬರೋಣ. ಹ್ಞೂ ಸರಮ್ಮ, ಆಯಿತು ಆಯ್ತು. ನೀನು ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕತ್ತೈತಾ? ಸಂಗೀತ ಸರಿ, ನಾನು ಓದ್ತೀನಿ, ಟೈಮ್ ಆಗ್ತೈತೆ ನಂಗೆ. ಕೂತ್ಕಮ್ಮ, ಹೋಗ್ಯಾ? ಹೋಗ್ಬೇಕಂತ ಇದೆಯಾ? ನೀನು ಕಳ್ಸ್ಕೊಡತ್ತೆ ನಂಗೆ ಮನಸ್ಸಿಲ್ಲ. ಹಂಗಾದ್ರೆ ಬಂದ್ಬಿಡು ಮನೆಗೆ, ಅಲ್ಲೇ ಇದ್ಬಿಡಿ, ಇಲ್ಲೇನು ಇರೋದು ಬೇಡ. ಅಯ್ಯೋ, ಅದೇಂಗಾತೈತಮ್ಮ, ಅದೇಂಗಾತೈತೆ? ಗಂಡನ ಮನೆ ಬಿಟ್ಟು ಹೆಣ್ಣು ಊಟದ ಮನೆಗಿದ್ರೆ ಅದಕ್ಕೊಂದು ಬೆಲೆನಾ? ನಮ್ಮ ಮಗು ನಮ್ಗೇನು ಭಾರ ಆಗಲ್ಲಮ್ಮ. ಹ್ಞೂ ಸರಿನಮ್ಮ ಸಂಗೀತ, ನನ್ನ ಕೆಲಸ ಆಯ್ತು, ನಾನು ಓದ್ತೀನಿ, ಆಮೇಲೆ ಬರ್ತೀನಿ. ಹ್ಞೂ ಸರಮ್ಮ, ಆಯಿತು. ನಾನು ಹೇಳಿಲ್ಲೇನೆ ಅಮ್ಮನ ಜಾಸ್ತಿ ಮನೆ ಹತ್ರ ಬರ್ಸ್ಕೊಂಬೇಡ ಅಂತ? ಹಾಂ, ಏನಕ್ಕೆ ಬರೋದು ಅಮ್ಮನ? ಅಯ್ಯೋ ಪಾಪ ಬಿಡಮ್ಮ, ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾಳಮ್ಮ. ಏನು ಮಾತಾಡಲ್ಲ, ಒಳ್ಳೆವಳು ಪಾಪ. ನಾನು ಇಷ್ಟಿನಿಂದ ಏನು ಅನ್ಕೊಂಡಿದ್ದೆ, ಒಳ್ಳೆವಳಮ್ಮ. ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾಳೆ. ಯಾವಾಗಲೂ ನೀನು ನನ್ನ ಮಗಳಮ್ಮ, ನೀನು ನನ್ನ ಮಗಳಮ್ಮ ಅಂತಾಳೆ. ಅದಕ್ಕೆ ನೀನು ನಂಬಿಡ್ತೀಯ ಅಮ್ಮನ? ನಂಬಲ್ಲ, ಆದ್ರೆ ಏನೋ ಒಂದು ಪ್ರೀತಿ ವಿಶ್ವಾಸ. ಏನು ಪರವಾಗಿಲ್ಲ ಬಿಡಮ್ಮ, ಯಾಕೆ ಬೇಜಾರು ಮಾಡ್ಕೊಂತೀಯಾ? ನೋಡ, ಆ ಅಮ್ಮನ ನೀನು ಹೆಚ್ಚಾಗಿ ಮನೆಗೆ ಬರ್ಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅಯ್ಯೋ ಬಿಡಮ್ಮ, ಏನು ಅವರೇ ನಮ್ಮ ದುಡ್ಡು ಕಾಸು ಕೇಳ್ತಾವ್ರಾ? ಏನೋ ಒಂದು ಪ್ರೀತಿಯಿಂದ ಒಂದು 4 ಮಾತು ಮಾತಾಡೋಕೆ ಬರ್ತಾರೆ, ಅದಕ್ಕೆಲ್ಲ ನಾನು ನಿಷ್ಠೂರ ಮಾಡ್ಕೊಳಕತ್ತೀನಮ್ಮ. ಅಕ್ಕಪಕ್ಕದವ್ರು ಅಕ್ಕಪಕ್ಕದಂಗೆ ಇರಬೇಕು, ಸುಮ್ಮನೆ ಎಲ್ಲದಕ್ಕೂ ತಲೆ ಹಾಕ್ಬಾರ್ದು. ನಾನು ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಿದ್ರೆ ನನ್ನ ಬುದ್ಧಿ ನಿಂಗೆ ತಿಳಿಯೋದಲ್ಲ ಅಷ್ಟೇ. ನಾ ಅಮ್ಮನಿಗೆ ಏನೋ ಗ್ರಾಚಾರ. ಹ್ಞೂ ಸರಿ, ಹಂಗೆ ಇರು, ಜಾಸ್ತಿ ಸೋಗಿಸ್ಕೊಂಬೇಡ. ಸರಿ, ನಾನು ಓದ್ತೀನಿ. ಇಲ್ಲಮ್ಮ ಅಂದರೂ ಓದ್ತೀನಿ ಅಂತ ಇದೆಯಾ? ಹ್ಞೂ ಸರಿ ಆಯ್ತಮ್ಮ.